ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈವ್ನಲ್ಲಿ. ಅರಮನೆ ಮೈದಾನದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆದಿತ್ತು. ಇದಕ್ಕೆ ರಸ್ತೆಯುದ್ದಕ್ಕೂ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಲಾಗಿತ್ತು. ಆದರೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ಬಿಬಿಎಂಪಿ ಬ್ಯಾನರ್ ಅಳವಡಿಸಿದ್ದವರ ವಿರುದ್ಧ 12 ಎಫ್ಐಆರ್ ದಾಖಲಿಸಿದ್ದು 12 ಲಕ್ಷ ದಂಡ ವಸೂಲಿ ಮಾಡಿದೆ. 1350 ಫ್ಲೆಕ್ಸ್ ಮತ್ತು ಬ್ಯಾನರ್ ತೆರವುಗೊಳಿಸಿದೆ. ಇನ್ನು ಕಾರ್ಯಕ್ರಮದಲ್ಲೂ ಅನಧಿಕೃತವಾಗಿ ಬ್ಯಾನರ್ ಪೋಸ್ಟರ್ ಅಳವಡಿಸಿದ್ದಕ್ಕೆ ಡಿಸಿಎಂ ಡಿಕೆ ಕಿಡಿಕಾರಿದರು. ನಾನು ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಟಿಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಪ್ಪಿರಲ್ಲ, ಅವರು ಮಾತ್ರ ನಮ್ಮ ನಾಯಕರು. ಮಳೆ ಬಂದ್ರೆ ರಾಜಕಾಲುವೆ ನೀರು ನುಗ್ಗಿ ಯಲಹಂಕದಲ್ಲಿನ ಐಷಾರಾಮಿ ನಾರ್ತ್ ಹುಡ್ ವಿಲ್ಲಾ ಜಲಾವೃತ ಆಗುತ್ತೆ. ರಾಜಕಾಲುವೆಯಿಂದ ಆಗೋ ಅವಾಂತರ ತಪ್ಪಿಸೋದಾಗಿ ಜನನಾಯಕರು ಭರವಸೆ ನೀಡಿದ್ರು. ಆದರೆ 1 ವರ್ಷ ಕಳೆದ್ರೂ ಸಂಕಷ್ಟ ತಪ್ಪಿಲ್ಲ. ರಾಜಕಾಲುವೆಯಲ್ಲಿ ನೀರು ಹೆಚ್ಚಾಗಿ ಹರಿದು ಬರ್ತಿದ್ದು ಕೊಳಚೆ ನೀರು ನುಗ್ಗೋ ಆತಂಕ ಎದುರಾಗಿದೆ. ನಿತ್ಯ 5 ಮೋಟಾರ್ ಬಳಸಿ ಬೇರೆ ರಾಜಕಾಲುವೆಗೆ ಕೊಳಚೆ ನೀರು ಹೊರಹರಿಸಲಾಗ್ತಿದೆ. ಜಲಮಂಡಳಿಯ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಕಳೆದ 3 ತಿಂಗಳಿನಲ್ಲಿ ಹುಲಿ, ಚಿರತೆ, ಕರಡಿ ಸೇರಿ 20ಕ್ಕೂ ಹೆಚ್ಚು ವನ್ಯಜೀವಿಗಳು ಸಾವನ್ನಪ್ಪಿವೆ. 2000 ಪ್ರಾಣಿಗಳ ಪೋಷಣೆಗೆ ಇಲ್ಲಿರೋದು ಒಬ್ಬ ವೈದ್ಯರು ಮಾತ್ರ. ಒಬ್ಬ ವೈದ್ಯನಿಂದ ಎಲ್ಲಾ ಪ್ರಾಣಿಗಳನ್ನ ಪಾಲನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಓರ್ವ ಡೆಪ್ಯೂಟಿ ಡೈರೆಕ್ಟರ್, ಆರ್ಎಫ್ಒ, ವೈದ್ಯರು, 10 ವಾಚರ್ಸ್ ಹುದ್ದೆ 1 ವರ್ಷದಿಂದ ಖಾಲಿ ಬಿದ್ದಿವೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಪ್ರಾಣಿ ಪ್ರಿಯರು ಕಿಡಿಕಾರಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರ ನೇಮಕಾತಿಗೆ ಕಡೆಗಣನೆ ಆರೋಪ ಕೇಳಿ ಬಂದಿದೆ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಕನ್ನಡೇತರರಿಗೆ ನೇಮಕಾತಿ ಕಲ್ಪಿಸುವ ಪ್ರಕ್ರಿಯೆ ಕೈಬಿಡಬೇಕು, ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳಿಗೆ ಕನ್ನಡಿಗರನ್ನ ನೇಮಿಸಿ ಅಂತ ಶಾಂತಿನಗರದ ಕಚೇರಿಗೆ ನುಗ್ಗಿ ಕನ್ನಡ ಪರ ಸಂಘಟನೆಗಳ ನಾಯಕರು ಪ್ರತಿಭಟನೆ ನಡೆಸಿದರು. ಟಿವಿ9 ವರದಿ ಬಳಿಕ ಬಿಎಂಆರ್ಸಿಎಲ್ ಎಚ್ಚೆತ್ತಿದೆ. 50 ಚಾಲಕರ ನೇಮಕಾತಿ ಅಧಿಸೂಚನೆಯನ್ನ ವಾಪಸ್ ಪಡೆದಿದೆ.